ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಅಮೇರಿಕಾಕ್ಕೆ ಜಾಗ ಕೊಟ್ಟು ಕೆಟ್ಟಂಥ ಗಲ್ಫ್ ರಾಷ್ಟ್ರಗಳು, ನೆತನ್ಯಾಹು ಇನ್ನೂ ಬದುಕೇ ಇಲ್ವಾ, ಏನಿದರ ಅಪ್ಡೇಟ್ ಇವೆಲ್ಲವನ್ನ ನೋಡೋಣ. ಅದಕ್ಕಿಂತ ಮೊದಲೇ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ವೀಕ್ಷಕರೇ, ಇಸ್ರೇಲ್ ಮತ್ತು ಅಮೇರಿಕಾ ಜಂಟಿಯಾಗಿ ನಡೆಸ್ತಾ ಇರುವಂಥ ಈ ಯುದ್ಧ ಇದೆಯಲ್ಲ, ಇರಾನ್ ಮೇಲಿನ ಯುದ್ಧ ಇದೀಗ 2ನೇ ವಾರಕ್ಕೆ ಕಾಲಿಟ್ಟಿದೆ. ಮತ್ತು ಈ ಯುದ್ಧದ ಮೊದಲನೇ ದಿನವೇ ಟಾರ್ಗೆಟ್ ಕೂಡ ರೀಚ್ ಆಗಿತ್ತು ಅಮೇರಿಕಾ ಮತ್ತು ಇಸ್ರೇಲ್. ಅಂದರೆ ಯಾರ ಮೇಲೆ ಟಾರ್ಗೆಟ್ ಮಾಡಿ ಯುದ್ಧವನ್ನು ಪ್ರಾರಂಭ ಮಾಡಿತ್ತಲ್ಲ, ಅಂದರೆ ಆಯತುಲ್ಲಾ ಅಲಿ ಖಮೇನಿ ಅವರನ್ನು ಮುಗಿಸಬೇಕು ಎನ್ನುವಂಥ ಕಾರಣಕ್ಕಾಗಿ ಸ್ಟಾರ್ಟ್ ಮಾಡಿದ ಯುದ್ಧ ಮೊದಲ ದಿನಕ್ಕೆ ಮುಗಿಯಬಹುದಿತ್ತು. ಆದರೆ ಯಾವುದೇ ಕಾರಣಕ್ಕೂ ಕೂಡ ಇರಾನ್ ತನಗೆ ಆದಂಥ ಒಂದು ಹಿನ್ನಡೆಯನ್ನು ಒಪ್ಪಿಕೊಳ್ಳದೆ ತಾನು ಕೂಡ ಯುದ್ಧ ಮಾಡಲು ಸಶಕ್ತವಾಗಿದ್ದೇನೆ ಅನ್ನುವಂಥ ಒಂದು ಧೋರಣೆಯನ್ನು ತೋರಿ ಇದೀಗ ಅಮೇರಿಕಕ್ಕೆ ವಾಯುನೆಲೆಯನ್ನು ಕೊಟ್ಟಂಥ 6-7 ದೇಶಗಳ ಮೇಲೆ ಪ್ರತಿದಾಳಿಯನ್ನು ಮಾಡಿ ಅಕ್ಷರಶಃ ದುಬೈ ಆಗಿರ್ಬೋದು, ಜೋರ್ಡನ್ ಆಗಿರ್ಬೋದು, ಬಹರೇನ್ ಆಗಿರ್ಬೋದು, ಕುವೈತ್ ಆಗಿರ್ಬೋದು, ಕತಾರ್ ಆಗಿರ್ಬೋದು, ಸೌದಿ ಅರೇಬಿಯಾ ಆಗಿರ್ಬೋದು, UAE ಆಗಿರ್ಬೋದು, ಇವೆಲ್ಲ ರಾಷ್ಟ್ರಗಳ ಮೇಲೆ ದಾಳಿಯನ್ನು ಮಾಡಿ, ಜೊತೆಗೆ ಆ ರಾಷ್ಟ್ರಗಳಲ್ಲಿರುವಂಥ ಅಮೇರಿಕದ ಏರ್ಬೇಸ್ ಮೇಲೆ ದಾಳಿಯನ್ನು ಮಾಡಿ ಅದನ್ನು ಉಡಾಯಿಸೋದ್ರ ಜೊತೆಗೆ ಮನ್ಸಿಗೆ ಬಂದಾಗಿದೀಗ ದುಬೈ ಏರ್ಪೋರ್ಟ್ ಆಗಿರ್ಬೋದು, ಬಹರೇನ್ ಏರ್ಪೋರ್ಟ್ ಆಗಿರ್ಬೋದು, ಬೇರೆ ಆ ದೊಡ್ಡ ಸೌದಿ ಅರೇಬಿಯಾದ ಬೇರೆ ಜಾಗಗಳಲ್ಲಿ ಯುದ್ಧವನ್ನು ಪ್ರಾರಂಭ ಮಾಡಿ ಅಕ್ಷರಶಃ ಈ 5-6 ರಾಷ್ಟ್ರಗಳಿಗೆ, ಅಂದರೆ ಅಮೇರಿಕಕ್ಕೆ ತನ್ನ ಜಾಗದಲ್ಲಿರುವಂಥ ಜಾಗವನ್ನು ಕೊಟ್ಟು ಅಮೇರಿಕದ ವಾಯುನೆಲೆಗೆ ಹೆಲ್ಪ್ ಮಾಡಿದಂಥ ಈ 6-7 ರಾಷ್ಟ್ರಗಳಿದೆಯಲ್ಲ, ಅದಕ್ಕೆ ಅಕ್ಷರಶಃ ಇದೀಗ ತಲೆ ಮೇಲೆ ಕೈ ಹೊತ್ತುಕೊಂಡು ಕೂತ್ಕೊಳ್ಳುವಂಥ ಪರಿಸ್ಥಿತಿಯಾಗಿದೆ. ಒಂದು ಕಡೆ ಇರಾನ್ ಪ್ರತಿದಾಳಿಯನ್ನು ಮಾಡ್ತಿದೆ. ಆ ದಾಳಿಗೆ ಪ್ರತಿದಾಳಿಯಾಗಿ ಈ ರಾಷ್ಟ್ರಗಳಲ್ಲಿ ಅಂಥ ದೊಡ್ಡದಂಥ ಸಶಕ್ತವಾದಂಥ ಮಿಲಿಟರಿ ಪಡೆ ಕೂಡ ಇಲ್ಲ, ಕ್ಷಿಪಣಿ ಕೂಡ ಇಲ್ಲ. ಹಾಗಾಗಿ ಬಂದ ದಾಳಿಯನ್ನು ಒಪ್ಕೊಳ್ಬೇಕಾ ಬಿಡಬೇಕಾ ಏನು ಮಾಡಲಿಕ್ಕೂ ಅರ್ಥ ಆಗದೆ ಇದೀಗ ಕೊಟ್ಟ ಜಾಗಕ್ಕಾಗಿ ಪಶ್ಚಾತ್ತಾಪ ಪಡುವಂಥ ಪರಿಸ್ಥಿತಿ ಬರ್ತಾ ಇದೆ. ಒಂದು ಲೆಕ್ಕಾಚಾರದ ಪ್ರಕಾರ ಅಮೇರಿಕಾ, ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ, ನಾವು ಮಾತುಕತೆಗೆ ಸಿದ್ಧವಾಗಿದ್ದೇವೆ, ಆದರೆ ಅವರು ಅದನ್ನು ಮನ್ಸು ಮಾಡ್ತಾ ಇಲ್ಲ, ಹತ್ತಿರ ಇದ್ದಾರೆ ಆದರೆ ಮನ್ಸು ಮಾಡ್ತಾ ಇಲ್ಲ ಅನ್ನುವಂಥ ಮಾತನ್ನು ಹೇಳೋದನ್ನು ನೋಡ್ತಾರೆ. ಎಲ್ಲೊಂದು ಕಡೆ ಅಮೇರಿಕಕ್ಕೂ ಕೂಡ ಯುದ್ಧ ಸಾಕಾಗಿದೆ. ತಾನು ಟಾರ್ಗೆಟ್ ಮಾಡಿದಂಥ ಒಂದು ಫಿಕ್ಸ್ ಟಾರ್ಗೆಟನ್ನು ಮುಕ್ತಾಯವಾದರೂ ಕೂಡ ಇದೀಗ ಅಮೇರಿಕಾ ಮುಕ್ತಾಯ ಮಾಡಲಿಕ್ಕೂ ಆಗ್ತಾಯಿಲ್ಲ ಅಥವಾ ಮುಂದುವರಿಸಲಿಕ್ಕೂ ಆಗ್ತಾಯಿಲ್ಲ. ಮುಂದುವರಿಸಿದ್ರೆ ಸಿಕ್ಕಾಪಟ್ಟಿ 1 ಲಕ್ಷ ಕೋಟಿಗೂ ಹೆಚ್ಚು ರೂಪಾಯಿ ಹಣ ವ್ಯಯ ಆಗಿದೆ. ಅದು ಡೆವಲಪ್ಮೆಂಟ್ಗೋಸ್ಕರ ಅಲ್ಲ, ಅದು ಸರ್ವನಾಶಕ್ಕೋಸ್ಕರ. ಹೀಗಾಗಿ ಅಮೇರಿಕದ ಪ್ರಜೆಗಳು ಕೇಳ್ತಿದ್ರೆ, ನಿಮ್ಗೆ ಯಾಕಿಂತ ಯುದ್ಧ ಬೇಕಿತ್ತು? 1 ಲಕ್ಷ ಕೋಟಿಗೂ ಹೆಚ್ಚು ಅಂದರೆ ನಮ್ಮ ರಾಜ್ಯದ ಒಂದು ಬಜೆಟ್ ಇದೆಯಲ್ಲ, ಅದು 4.5 ಲಕ್ಷ ಕೋಟಿ ಬಜೆಟ್. ಅಂಥ ಒಂದು ಕಾಲು ಭಾಗ ಬಜೆಟನ್ನು ಇರಾನನ್ನು ಸರ್ವನಾಶ ಮಾಡಲಿಕ್ಕೆ ಬಳಸ್ಕೊಂಡು ಅದರಿಂದ ಏನೂ ಸಾಧನೆ ಮಾಡಲಿಕ್ಕಾಗಿಲ್ಲ. ಹೀಗಾಗಿ ಯಾಕಿಂತ ಯುದ್ಧ ಬೇಕೆನ್ನುವಂಥ ಒಂದು ಆಕ್ರೋಶ ಅಮೇರಿಕದ ಡೊನಾಲ್ಡ್ ಟ್ರಂಪ್ ಅವರ ವಿರುದ್ಧ ಅಮೇರಿಕನ್ ಸಿವಿಲಿಯನ್ಸ್ಗಳು ಕೇಳ್ತಾ ಇದ್ದಾರೆ. ಇದು ಒಂದು ಲೆಕ್ಕ. ಅದಾದ ನಂತರ ಈಗ ಅಮೇರಿಕದ ಅಧ್ಯಕ್ಷರಾಗಿರುವಂಥ ಡೊನಾಲ್ಡ್ ಟ್ರಂಪ್ ಅವರ ಮುಖ ನೋಡ್ಲಿಕ್ಕೆ ಆಗ್ತಿಲ್ಲ, ಜಗತ್ತಿನ ಮುಂದೆ ಸೋಲೊಪ್ಕೊಳ್ಳಿಕ್ಕೆ ಆಗ್ತಿಲ್ಲ, ಗೆದ್ದೆ ಅಂತ ಒಂದು ಗಂಟಾಗೋಷ್ಠಿ ಹೇಳಲಿಕ್ಕೆ ಮುಖ ಬರ್ತಾ ಇಲ್ಲ. ಅದರ ಜೊತೆಗೆ ಇಂಗ್ಲೆಂಡ್ ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ಆಸ್ಟ್ರೇಲಿಯಾ, ಚೀನಾ ಇವೆಲ್ಲವೂ ಕೂಡ ಈ ಹಾರ್ಮೋಜ್ ಮತ್ತು ಈ ತೈಲ ಒಪ್ಪಂದಗಳ ಒಂದು ವಿಷಯದಲ್ಲಿ ಯಾರು ಕೂಡ ಅಮೇರಿಕದ ಪರವಾಗಿ ಮಾತನಾಡ್ತಿಲ್ಲ ಮತ್ತು ಒಂದು ತಟಸ್ಥ ನೀತಿಯನ್ನು ತೋರಿ ಪರೋಕ್ಷವಾಗಿ ಇರಾನ್ಗೆ ಹೆಲ್ಪ್ ಮಾಡುವಂಥ ಸನ್ನಿವೇಶ ಆಗ್ತಿದೆ. ಇದರ ಮುಂದುವರೆದ ಭಾಗವಾಗಿ ಇರಾನ್ ಕೂಡ ತನ್ನ ಅಕ್ಕಪಕ್ಕದಲ್ಲಿರುವಂಥ ತಮ್ಮದೇ ಮುಸ್ಲಿಂ ಕಂಟ್ರಿ ಆದರೂ ಕೂಡ ಅದನ್ನು ಬಿಡ್ತಾ ಇಲ್ಲ. ನನಗೆ ದ್ರೋಹ ಮಾಡಿದಂಥ ಪ್ರತಿಯೊಂದು ಕಂಟ್ರಿಯೂ ಕೂಡ ನಾನು ತಕ್ಕದಂಥ ಪಾಠ ಕಲಿಸ್ತೇವೆ ಅನ್ನೋ ದೃಷ್ಟಿಯಿಂದ ನಾನು ಹೇಳಿದ್ನಲ್ಲ, ಬಹರೇನ್ ಆಗಿರ್ಬೋದು, ಕುವೈತ್, ಕತಾರ್, UAE, ಜೋರ್ಡಾನ್, ಸೌದಿ ಅರೇಬಿಯಾ, ಜೊತೆಗೆ ಇದೀಗ ಟರ್ಕಿಯ ಮೇಲೂ ಕೂಡ ಇರಾನ್ ದಾಳಿ ಮಾಡಿದೆ. ಹೀಗಾಗಿ ಈ ದಾಳಿ ಸದ್ಯದ ಮಟ್ಟಿಗೆ ಮುಂದುವರಿಸುವಂಥ ಯಾವುದೇ ಲಕ್ಷಣಗಳು, ಅಂದರೆ ಮುಗಿಯುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ. ಜೊತೆಗೆ ಚೀನಾ ಮತ್ತು ಭಾರತಕ್ಕೆ ತೈಲ ಟ್ಯಾಂಕರ್ಗಳನ್ನು ಹಾರ್ಮೋಜ್ ಜಲಸಂಧಿಯ ಮುಖಾಂತರ ಕಳಿಸಲಿಕ್ಕೆ ಇರಾನ್ ಕೂಡ ಒಂದು ಒಪ್ಪಿಗೆಯನ್ನು ಕೊಟ್ಟರೆ ಇದರ ಗೂಢಾರ್ಥ ಬೇರೆ ಇದೆ. ಯಾಕಂದರೆ ಇಸ್ರೇಲ್ ತನ್ನ ಬೆನ್ನಿಗೆ ಭಾರತ ಇದೆ ಅನ್ನುವಂಥ ಒಂದು ಪರೋಕ್ಷ ಹೇಳಿಕೆಯನ್ನು ಕೊಡ್ತಾನೆ ಇತ್ತು. ಜೊತೆಗೆ ಭಾರತದ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿಯವರು ಇಸ್ರೇಲ್ಗೆ ಪ್ರವಾಸ ಬೆಳೆಸಿ ವಾಪಸ್ ಬಂದ 2 ದಿನದಲ್ಲಿ ಇರಾನ್ ಮೇಲೆ ಅಟ್ಯಾಕ್ ಮಾಡೋ ಮುಖಾಂತರ ನನಗೆ ಭಾರತ ಸಪೋರ್ಟ್ ಇದೆ ಅನ್ನುವಂಥ ಒಂದು ಮೇಲ್ನೋಟದ ಹೇಳಿಕೆಯನ್ನು ಕೊಟ್ಟಿತ್ತು. ಆದರೆ ಅದಕ್ಕೆ ಪ್ರತಿರೂಪವಾಗಿ ಅಥವಾ ಅಂದರೆ ಅದಕ್ಕೆ ಟಾಂಗ್ ಕೊಡುವ ರೀತಿಯಲ್ಲಿ ಇದೀಗ ಇರಾನ್ನ ವಿದೇಶಾಂಗ ಸಚಿವಾಲಯ ಕೂಡ ಹೇಳಿದೆ, ಇಲ್ಲ, ಭಾರತದ ಪ್ರಧಾನಮಂತ್ರಿಗಳು ಇಸ್ರೇಲಿಗೆ ಹೋದ ತಕ್ಷಣ ಅವರಿಗೆ ಆ ಯುದ್ಧದ ಅರಿವು ಗೊತ್ತಿರಲಿಕ್ಕಿಲ್ಲ, ಹಾಗಾಗಿ ಹೋಗಿದ್ದರೆ ಬಂದಿದ್ದಾರೆ, ಇದಕ್ಕೂ ಸಂಬಂಧ ಇಲ್ಲ, ಭಾರತ ನಮ್ಮ ಜೊತೆಗಿದ್ದೇವೆ, ಭಾರತ ಇರಾನ್ ಜೊತೆಗಿದೆ ಮತ್ತು ಭಾರತದ ಜೊತೆಗಿನ ಸಂಬಂಧ ನಾವು ಉಳಿಸ್ಕೊಳ್ತೇವೆ ಅನ್ನುವಂಥ ಮಾತು ಹೇಳಿ ಭಾರತಕ್ಕೆ ಇದೀಗ 2 ತೈಲ ಟ್ಯಾಂಕರ್ಗಳನ್ನು ಹಾರ್ಮೋಜ್ ಜಲಸಂಧಿಯಲ್ಲಿ ಸುಗಮವಾಗಿ ಪ್ರಯಾಣ ಬೆಳೆಸಲಿಕ್ಕೆ ಅನುವನ್ನು ಮಾಡಿಕೊಟ್ಟಿದೆ. ಹೀಗಾಗಿ ಇರಾನ್ ಇದೀಗ ರಾಜಕೀಯವಾಗಿ, ರಾಜತಾಂತ್ರಿಕವಾಗಿ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ. ಇದು ಒಂದು ಕಡೆ ಆದರೆ ಇರಾನ್ ಹೇಳುತ್ತೆ, ನಾನು ಯುದ್ಧವನ್ನು ನಿಲ್ಲಿಸಲ್ಲ, ನಾನು ಮುಂದುವರಿಸ್ತೇನೆ. ಎಲ್ಲಿಯ ತನಕ ಅಂದರೆ ಈ ಮಕ್ಕಳನ್ನು ಹತ್ಯೆ ಮಾಡಿದಂಥ
ನೆತನ್ಯಾಹು ಇನ್ನೂ ಬದುಕಿದ್ರು ಕೂಡ ನನಗನ್ಸಿದ ಪ್ರಕಾರ ಹತ್ಯೆ ಆಗಿದೆ ಅನ್ನುವಂಥ ಸ್ಟೇಟ್ಮೆಂಟ್ ಅವರು ಕೊಟ್ಟಿದ್ದಾರೆ. ಅಂದರೆ ಇರಾನ್ ಕೊಡ್ತಿದೆ, ಬೆಂಜಮಿನ್ ನೆತನ್ಯಾಹು ಸತ್ತು ಹೋಗಿದ್ದಾರೆ. ಒಂದು ವೇಳೆ ವಿಡಿಯೋ ಮುಖಾಂತರ ವಿಡಿಯೋನ ಬಿಟ್ಟು ಮೊದಲು 6 ಬೆರಳುಗಳ ಒಂದು ವಿಡಿಯೋನ ಬಿಟ್ಟರು, ಅದಾದ ನಂತರ ಮತ್ತೊಂದು ವಿಡಿಯೋನ ಬಿಟ್ಟು ಇಲ್ಲ ನನಗೆ 5 ಬೆರಳಿದೆ ಅನ್ನುವಂಥ ವಿಡಿಯೋನ ಬಿಟ್ಟು ಅದನ್ನು ಕೂಡ ಗೂಗಲ್ ಸಂಸ್ಥೆಯಲ್ಲಿ ಅದು ಚೆಕ್ ಮಾಡಿದಾಗ ಅದು ಡೀಪ್ ಫೇಕ್ ವಿಡಿಯೋನು ಕೂಡ ಸಾಬೀತಾಗ್ತದೆ. ಅದಕ್ಕೆ ಬೇರೆ ಬೇರೆ ಕಾರಣ ಇದೆ. ಕಾಫಿ ಕಪ್ ಕುಡಿಯುವಾಗಲೂ ಕೂಡ ಕಾಫಿ ಖಾಲಿ ಆಗಲಿಲ್ಲ. 2-3 ಬೈಟನ್ನು ಕುಡಿದ್ರೂ ಕೂಡ, ಸಿಪ್ಪನ್ನು ಕುಡಿದ್ರೂ ಕೂಡ ಅದು ಖಾಲಿಯಾಗಿಲ್ಲ. ಜೊತೆಗೆ ಅವರು ಮಾತನಾಡುವಂಥ ಸ್ಟೈಲ್ ಆಗಿರ್ಬೋದು ಎಲ್ಲವೂ ಕೂಡ ಆ ವಿಡಿಯೋ ಕಂಟೆಂಟ್ ನೋಡ್ತಾರೆ ಅದು ಡೀಪ್ ಫೇಕ್ ವಿಡಿಯೋನು ಅರ್ಥ ಆಗ್ತದೆ. ಇವೆಲ್ಲವನ್ನು ನೋಡಿದ್ರೆ ಒಂದು ವೇಳೆ ಬೆಂಜಮಿನ್ ನೆತನ್ಯಾಹು ಬದುಕಿದ್ರೆ ಹೇಗೆ ಇರಾನ್ ದಾಳಿಯಲ್ಲಿ ಅಂದರೆ ಇಸ್ರೇಲ್ ಮತ್ತು ಅಮೆರಿಕ ದಾಳಿಯಲ್ಲಿ ಹೇಗೆ ಅಯತುಲ್ಲಾ ಖಮೇನಿ ಅವರು ತೀರ್ಕೊಂಡ್ರು ಅಥವಾ ಹತ್ಯೆ ಆದ್ರೆ ಅನ್ನೋ ವಿಷಯವನ್ನು ಅಮೆರಿಕ ಹೇಳಿದ ಕೂಡಲೇ ಅದನ್ನು ಒಪ್ಕೊಂಡಂಥ ಇರಾನ್ ಹೌದು ಅಮೆರಿಕ ಮತ್ತು ಇಸ್ರೇಲ್ ಪಡೆಗಳು ನೆತನ್ಯಾಹುವನ್ನು ಬಲಿ ಪಡ್ಕೊಂಡ್ರು ಎನ್ನುವಂಥ ವಿಷಯವನ್ನು ಸಾರಾಸಗಟ್ಟೆ ಗಂಟಾಘೋಷ ಒಪ್ಕೊಂಡಿತು. ಆದರೆ ಒಂದು ವೇಳೆ ಬೆಂಜಮಿನ್ ನೆತನ್ಯಾಹು ಅಂತ ಒಬ್ಬ ಇಸ್ರೇಲ್ನ ಪ್ರಧಾನಮಂತ್ರಿ ಅಥವಾ ಒಬ್ಬ ರಾಷ್ಟ್ರಾಧ್ಯಕ್ಷ ಬದುಕಿದ್ದಾರೆ ಅಂದರೆ ಅವರೊಂದು ವಿಡಿಯೋ ಬಂದು ಪ್ರೆಸ್ ಮೀಟ್ ಮಾಡಬೇಕಿತ್ತು, ಅದನ್ನು ಮಾಡ್ತಿಲ್ಲ. ಜೊತೆಗೆ ವಿಡಿಯೋಗಳ ಮೇಲೆ ವಿಡಿಯೋ ಬರ್ತಾಯಿದೆ. ಇದು ಎಲ್ಲೋ ಒಂದು ಕಡೆ ಒಂದು ಗೊಂದಲಕ್ಕೆ ಕಾರಣವಾಗಿದೆ. ಜೊತೆಗೆ ಬೆಂಜಮಿನ್ ನೆತನ್ಯಾಹು ಬದುಕೇ ಇಲ್ವಾ ಎನ್ನುವಂಥ ಒಂದು ಡೌಟ್ ಕೂಡ ಇದೀಗ ಬರ್ತಿದೆ. ಅದ್ರ ಬಗ್ಗೆ ದೊಡ್ಡದಂತ ಚರ್ಚೆ ಆಗ್ತಿದೆ. ಆದರೆ ಎಲ್ಲೋ ಒಂದು ಕಡೆ ಅಮೆರಿಕ ಇಸ್ರೇಲ್ ಪಡೆಗಳು ಇರಾನ್ ಮೇಲೆ ದಾಳಿ ಮಾಡಲಿಕ್ಕೆ ಹೋಗಿ ಇದೀಗ ಮುಖಭಂಗವನ್ನು ಅನುಭವಿಸಿದ್ವಾ. ಜೊತೆಗೆ ಈ ಅಕ್ಕಪಕ್ಕದ ರಾಷ್ಟ್ರಗಳು ನೋಡ್ತಾ ಇದ್ರೆ ಒಂದು ಕಡೆ ನಾರ್ತ್ ಕೊರಿಯಾ, ಸೌತ್ ಕೊರಿಯಾ ಅಥವಾ ಜಪಾನ್ ಮೇಲೆ ದಾಳಿ ಮಾಡಿಸಲಿಕ್ಕೆ ರೆಡಿ ಆಯ್ತಾ, ಅಥವಾ ಚೀನಾ ಮತ್ತು ಜಪಾನ್ ದಾಳಿಗೆ ರೆಡಿ ಆದ್ವಾ ಅಥವಾ ಮುಖಾಮುಖಿಯಾಗಿ, ಅಥವಾ ಚೀನಾ ಇದೀಗ ತೈವಾನ್ ಮೇಲೆ ದಾಳಿ ಮಾಡಲಿಕ್ಕೆ ತನ್ನ ಕ್ಷಣಗಣನೆಯನ್ನು ಸ್ಟಾರ್ಟ್ ಮಾಡಿದ್ಯಾ, ಅಥವಾ ಪಾಕಿಸ್ತಾನ ಅಫ್ಘಾನಿಸ್ತಾನ ಯುದ್ಧ ಜೋರಾಗ್ತಿದೆಯಾ, ಇವೆಲ್ಲವನ್ನು ನೋಡ್ತಾರೆ. 2026 ಒಂದು ಜಗತ್ತಿಗೆ ಒಂದು ಯುದ್ಧದ ಉನ್ಮಾದದ ರೀತಿಯಲ್ಲಿ ನಶೆಯಲ್ಲಿ ತೇಲಾಡ್ದಂಗೆ ಆಗ್ತಿದೆ. ಅಂದರೆ ಭಾರತ, ಬ್ರಿಟನ್, ರಷ್ಯಾನೂ ಒಂದು ಕಡೆ ಯುದ್ಧ ಮಾಡ್ತಿದೆ, ರಷ್ಯಾ ಮತ್ತು ಉಕ್ರೇನ್, ಜೊತೆಗೆ ಫ್ರಾನ್ಸ್ ಆಗಿರ್ಬೋದು, ಆಸ್ಟ್ರೇಲಿಯಾ ಆಗಿರ್ಬೋದು, ನ್ಯೂಜಿಲೆಂಡ್ ಆಗಿರ್ಬೋದು, ಈ ಎಲ್ಲ ರಾಷ್ಟ್ರಗಳು ಇದೀಗ ತಲೆ ಕೆಡಿಸ್ಕೊಂಡು ಕೂತ್ಬೇಕಂದ್ರೆ ಎಲ್ಲೇ ರಾಷ್ಟ್ರದಲ್ಲಿ ಯುದ್ಧ ಆದರೂ ಕೂಡ ಅದು ಚೀನಾ ತೈವಾನ್ ಆಗಿರ್ಬೋದು, ಅಥವಾ ನಾರ್ತ್ ಕೊರಿಯಾ ಮತ್ತೊಂದು ಜಪಾನ್ ಆಗಿರ್ಬೋದು, ಅಥವಾ ರಷ್ಯಾ ಉಕ್ರೇನ್ ಆಗಿರ್ಬೋದು, ಅಫ್ಘಾನಿಸ್ತಾನ ಪಾಕಿಸ್ತಾನ ಆಗಿರ್ಬೋದು, ಜೊತೆಗೆ ಇಸ್ರೇಲ್ ಇರಾನ್ ಮತ್ತು ಯಾವುದೇ ದೇಶದ ಮಧ್ಯೆ ಒಂದು ಯುದ್ಧ ಆದರೂ ಕೂಡ ಇದೀಗ ಭಾರತಕ್ಕೆ ಆಮದಿನಲ್ಲಿ ತನ್ನ ಒಂದು ಕಷ್ಟವನ್ನು ಅನುಭವಿಸಬೇಕಾಗುತ್ತೆ. ಜೊತೆಗೆ ಎಲ್ಲ ಬೇರೆ ಬೇರೆ ರಾಷ್ಟ್ರಗಳು ಕೂಡ ಅದರಿಂದ ದೊಡ್ಡ ಹೊಡೆತ ಆಗುತ್ತೆ. ಒಂದು ಸಲ ಹೊಡೆತ ಬಿತ್ತು ಸೆನ್ಸೆಕ್ಸ್ ಅಥವಾ ಮಾರ್ಕೆಟ್ ಡೌನ್ ಆಯಿತು ಅಂದರೆ ಅದನ್ನು ಏಳಿಸಲಿಕ್ಕೆ ಅಥವಾ ಅದರಿಂದ ಆದಂಥ ಹೊಡೆತವನ್ನು ತುಂಬಲಿಕ್ಕೆ 16 ವರ್ಷಗಳು ಬೇಕಾಗುತ್ತೆ. ಹಾಗಾಗಿ ಇದೀಗ ಬೇರೆ ಬೇರೆ ಎಲ್ಲ ರಾಷ್ಟ್ರಗಳು ಕೂಡ ತೈಲದ ಅಭಾವ ಇದೆ. ಜೊತೆಗೆ ಪಾಕಿಸ್ತಾನ ಆಗಿರ್ಬೋದು, ಶ್ರೀಲಂಕಾ ಆಗಿರ್ಬೋದು, ಬೇರೆ ಬೇರೆ ರಾಷ್ಟ್ರಗಳ ಪೆಟ್ರೋಲ್ ರೇಟನ್ನು ನೋಡ್ತಾ ಹೋದರೆ ಎಲ್ಲೋ ಒಂದು ಕಡೆ ಬೈಕ್ ಕೀಯನ್ನು ಇಟ್ಕೊಂಡು ಸುಮ್ಮನೆ ಮೂಲೆ ಇಡಬೇಕನ್ಸುತ್ತೆ. ಅಷ್ಟರ ಲೆವೆಲಿಗೆ 350-400 ರೂಪಾಯಿ ಲೀಟ್ರಷ್ಟು ಪೆಟ್ರೋಲ್ ಆಗಿದೆ. ಹೀಗಾಗಿ ಈ ಎಲ್ಲವನ್ನು ನೋಡ್ತಾ ಇದ್ದರೆ ದುಬೈ ಕಂಟ್ರಿಗಳು ಅಂದರೆ ಈ ಗಲ್ಫ್ ಕಂಟ್ರಿಗಳಿದಲ್ಲ, ಗಲ್ಫ್ ಕಂಟ್ರಿಗಳಿಗೆ ಇದೀಗ ದೊಡ್ಡ ಹೊಡೆತಾಗಿದೆ. ಅಲ್ಲಿ ಗಲ್ಫ್ ಕಂಟ್ರಿಯಲ್ಲಿ ಏನೂ ಬೆಳೆಯಲ್ಲ, ಭತ್ತ ಬೆಳೆಯಲ್ಲ ಅಥವಾ ಬೇರೆ ಏನು ಬೆಳೆ, ಇನ್ನೂ ಒಂದು ಡ್ರೈ ಫ್ರೂಟ್ಸ್ ಬೆಳೀತಾರೆ, ಜೊತೆಗೆ ತೈಲವನ್ನು ಉತ್ಪಾದನೆ ಮಾಡಿ ಇವರು ಸರಬರಾಜು ಮಾಡಬೇಕಾಗತ್ತೆ. ಆದರೆ ಇದೀಗ ಇರಾನ್ ದಾಳಿ ಮೇಲೆ ದಾಳಿ ಮಾಡಿ ಇದೀಗ ಈ ಎಲ್ಲ ರಾಷ್ಟ್ರಗಳನ್ನು ಮಟ್ಟ ಹಾಕುವ ನಿಟ್ಟಿನಲ್ಲಿ ಮತ್ತು ಈ ಎಲ್ಲ ಅಭಿವೃದ್ಧಿ ರಾಷ್ಟ್ರಗಳು ನಿಮ್ಮ ಜೋರ್ಡಾನ್, ಬಹ್ರೇನ್, ಸೌದಿ ಅರೇಬಿಯಾ, ಖತಾರ್, UAE ಎಲ್ಲವೂ ಕೂಡ ಅಭಿವೃದ್ಧಿ ಆದಂಥ ರಾಷ್ಟ್ರಗಳು. ಆದರೆ ಆ ಅಭಿವೃದ್ಧಿಯನ್ನು ಒಂದು ಮಟ್ಟಿಗೆ ನಿಲ್ಲಿಸಿ ಅವನು ಧ್ವಂಸ ಮಾಡಿದ್ರೆ ಮತ್ತೆ ಅಭಿವೃದ್ಧಿ ಆಗಬೇಕಂದ್ರೆ 16 ವರ್ಷಗಳ ಕಾಲ ಬೇಕಾಗತ್ತೆ. ಹೀಗಾಗಿ ಅಮೆರಿಕಕ್ಕೆ ಜಾಗ ಕೊಟ್ಟು ಕೆಟ್ಟುಬಿಟ್ರ ಈ ಗಲ್ಫ್ ರಾಷ್ಟ್ರಗಳು. ನೆತನ್ಯಾಹು ಇನ್ನೂ ಬದುಕಿದ್ರಾ ಇಲ್ವಾ, ಅದೇ ದೊಡ್ಡ ಸಂಶಯವಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.